ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. SLJ ಪ್ರೊಡಕ್ಷನ್ ನಿರ್ಮಾಣ, ನಿರ್ಮಾಪಕರು ವೆಂಕಟೇಶ್, ಸಹ ನಿರ್ಮಾಪಕರು ಬೋರೇಗೌಡ ಲೋಕೇಶ್, GN ವೀಣಾ, ರಚನೆ ಮತ್ತು ನಿರ್ದೇಶನ RC ರಂಗಶೇಖರ್, ಮುಖ್ಯ ಪಾತ್ರದಲ್ಲಿ ಮೋಹನ್ ರಂಗನಾಥ್, ಮಾನ್ಯ, ಶೋಭರಾಜ್, ರಮೇಶ್ ಪಂಡಿತ್, ಸಂಚೂರಿ ಗೌಡ್ರು, ಅಪರ್ಣಾ, ನಾಗರತ್ನ, ಜಾನು, ಮಂಜು ಬಿಳಿಕೆರೆ, ಮಧು ನಟನೆಯ ಮುಕ್ತ ಮನಸ್ಸು ಚಲನಚಿತ್ರದ ಹಾಡು ಹಾಗೂ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ರೇಣುಕಾಂಬ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿತ್ತು. ಸಿಕ್ಕಿ ಅವ್ರ ಯಶಸ್ಸನ್ನ ಪಡ್ಕೊಂಡು ಇಲ್ಲಿ ಯಾರು ಕರ್ನಾಟಕದಲ್ಲಿ ಒಂದು ಹುಡುಗ ಇಷ್ಟು ಮಟ್ಟಿಗೆ ಡ್ಯಾನ್ಸ್ ಆಡ್ತಾರೆ ಅಂತ ರೆಕಗ್ನೈಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇವ್ರನ್ನ ನೇರವಾಗಿ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಕರ್ನಾಟಕದವ್ರು ಅಂತ ಗೊತ್ತಿರಲಿಲ್ಲ, ಇನ್ನೊಂದು ಮೈಸೂರಿನವ್ರು ಅಂತ ಗೊತ್ತಿರಲಿಲ್ಲ. ಈ ವಿಡಿಯೋಸ್ಗಳನ್ನ ಮಾಮೂಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಮ್ಮ ಇವರ ತಂದೆ ಡೈರೆಕ್ಟ್ರು, ಹಳೆ ಪರಿಚಯ, ರಾಜ್ಕುಮಾರ್ ಇನ್ಸ್ಟಿಟ್ಯೂಟಲ್ಲಿ ನಾವು ಬೆಂಗಳೂರಲ್ಲಿ ಚೆನ್ನೈಲಿ ಅಲಿಬೇಕಾದ್ರೆ ಅವರು ಕೂಡ ನಿರ್ದೇಶನ ಮಾಡ್ತಾ ಇದ್ರು. ಇದು ನನ್ನ ಮೊದಲನೇ ಸಿನಿಮಾ. ನಾನು ಮತ್ತು ಪ್ರಮೋದ್ ಇಬ್ಬರು ಸೇರಿ ಈ ಸಿನಿಮಾಗೆ ವರ್ಕ್ ಮಾಡಿದ್ದೀವಿ ಒಟ್ಟಿಗೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಥರನೂ ಕೇಳ್ದಂಗೆಲ್ಲ ಕೊಟ್ಟಿದ್ದಾರೆ ನಮಗೆ ಸಾಂಗ್ಸ್ ಮಾಡಬೇಕಾದ್ರೆ. ಡೈರೆಕ್ಟರ್ ಸರ್ ತುಂಬ ಸಪೋರ್ಟ್ ಆಗಿದ್ರು. ಮತ್ತು ಮೋಹನ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಒಳ್ಳೆ ಡ್ಯಾನ್ಸರು. ನಮ್ಗೆ ಏನು ಬೇಕೋ ಅದೆಲ್ಲ ಮೂಮೆಂಟ್ಸ್ ಎಲ್ಲ ಸಖತ್ತಾಗಿ ಮಾಡಿಕೊಟ್ಟ. ಸೊ ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಮುಕ್ತ ಮನಸ್ಸು ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಹಾಗೆ ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋಹನ್ಗೆ ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಂತ್ಕೊಂಡು ಮಾತಾಡ್ಬೋದಾ? ಎಲ್ಲರೂ ನಮಸ್ತೆ, ನನ್ನ ಹೆಸರು ಮೋಹನ್ ಅಂತ. ನಾನು ಆ್ಯಕ್ಚುಲಿ ಬೇರೆ ಮಾತಾಡೋದು ಎಲ್ಲ ಹೇಳಿದ್ರು ಫಸ್ಟು, ಅದಕ್ಕೆ ನಾನು ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್. ಸೊ ನಾನು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರು. ಈ TV ತೆಲುಗು ಶೋ ಅಲ್ಲಿ ಸೀಸನ್ 11 ಫೈನಲಿಸ್ಟ್ ಮಾಡಿದ್ದೀನಿ. ಆಫ್ಟರ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಂಗೆ DKD ಅಂತ ಆಫರ್ ಬಂತು, ನಮ್ಮ ಸೀಸನ್ 5 ಕೂಡ ಡ್ಯಾನ್ಸ್ ಸೀಸನ್ 5 ಕಂಟೆಸ್ಟೆಂಟ್ ಆದೆ. ಸೊ ಆಫ್ಟರ್ ನೆಕ್ಸ್ಟ್ ಏನು ಮಾಡೋಣ ಅಂತ ಹೋದ, ನಾನು ಡಿಸೈಡ್ ಆದೆ, ಒಂದು ಸೀರಿಯಲ್ ಟ್ರೈ ಮಾಡೋಣ, ಇಲ್ಲ ಆ್ಯಕ್ಟಿಂಗ್ ಫೀಲ್ಡ್ ಹೋಗೋಣ. ನಾನು ತುಂಬ ಬೆಂಗಳೂರು ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಿದ್ದೆ, ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಅಂದರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಿತ್ತು ಅಂತ. ಸೊ ಇವರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಫೋರು, ಅಂದರೆ ಇದ್ದಾರೆ ಅಂತ ಗೊತ್ತು. ಸೊ ನನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶೂಟಿಂಗ್ ಮುಹೂರ್ತಾಗ ಹೋಗ್ಬೇಕಾಯ್ತು, ಹೋದೆ. ನನಗೂ ಕೂಡ ಟ್ವಿಸ್ಟಾಗಿ ಹೇಳಿದ್ರು, ನೀನೇ ಹಿಂಗೆ ಮಾಡಿಬಿಡು ಅಂತ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕೆ ಕಲಿಬೇಕು ಅಂತ, ನನಗೆ ತುಂಬ ಕಲಿಬೇಕು. ಬೇರೆ ರೀತಿ ನಾನಾ ರೀತಿ ಎಲ್ಲ ಥರ ಆ್ಯಕ್ಟಿಂಗ್ ತುಂಬ ಜನ ಈಗ ಇದ್ದಾರೆ, ಚಾನ್ಸಸ್ಗೋಸ್ಕರ ಬ್ಯಾಡ್ ಅನಿಸ್ತಿತ್ತು. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ, ಫಸ್ಟ್ ಆಫ್ ಆಲ್ 3 ಜನ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಸಾಂಗ್ಸ್ ಮಾಡಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ. ಅವ್ರು ಸ್ವಲ್ಪ ಟೈಮಲ್ಲಿ ಬಿಸಿ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ. ಸಿನಿಮಾ ಚೆನ್ನಾಗಿದೆ, ಓವರಾಲ್ ಟ್ರೈಲರ್ಗಿಂತ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಲವ್ ಎಪಿಸೋಡ್ ತುಂಬ ಚೆನ್ನಾಗಿದೆ ಸರ್. ಅಷ್ಟೇ, ಥ್ಯಾಂಕ್ ಯು ಸರ್. ಅಷ್ಟೇ ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಹುಟ್ಕೋತದೆ. ಹುಟ್ಟಾದ್ಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ, ಏನಾಗ್ತೋ, ಯಾವ ಥರ ಆಯ್ತು ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಆಗ್ತಾವ ಅನ್ನೋದು ಕೊನೆ ಕುತೂಹಲ ತಿಳಿಸುವಂಥ ಒಂದು ಕತೆ ತಗೊಂಡು ಹೋಗ್ತಾ ಇದ್ವಿ. ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ. ಗಮನ ಸರ್ ಒಳ್ಳೆ ಮ್ಯೂಸಿಕ್ ಸಂಗೀತ ಕೊಟ್ಟಿದ್ದಾರೆ. ನಮ್ಮ ಕೊರೆಕ್ಟರ್ ಸರ್ ಒಳ್ಳೆ ಮನಸ್ಸು ಮಾಡಬೇಕಾದ್ರೆ ನಿರ್ಮಾಪಕರು, ನಿರ್ದೇಶಕರು ಫಸ್ಟ್ ಫೋನ್ ಮಾಡಿದ್ರು. ಸೊ ನಾಡಿ ಶೂಟ್ ಇಟ್ಕೊಂಡು ನೈಟ್ ನಾನು ಶೂಟಲ್ಲಿದ್ದೆ, ನೈಟ್ ಶೂಟ್ ಮಾಡಂದ್ರು. ಹೋಗಿದ್ದೆ, ಬಜೆಟ್ ಹೇಳಿದೆ. ಸರ್ ನಮ್ಮದು ಚಿಕ್ಕ ಸಿನಿಮಾ ಮಾಡ್ತಾಯಿದ್ದೆ ಸರ್, ಅಷ್ಟೊಂದು ಬಜೆಟ್ ಇಲ್ಲ. ಸೊ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡೋದು ಕ್ಷಮೆ ಇರಲಿ ಅಂತ ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ನಮ್ಮದು ಮೊದಲನೇ ಸಿನಿಮಾ ಮಾಡಿರೋದು. ಅದಕ್ಕೆ ಹೆಚ್ಚಿಗೆ ಸಹಕಾರ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಸ್ನೇಹಿತರು ಲೋಕೇಶ್ ಮತ್ತು ಬೋರೇಗೌಡರು ಇದಕ್ಕೆ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ನಮ್ಮ ಡೈರೆಕ್ಟ್ರು ಇದಕ್ಕೆ ಹಾಕಿರೋ ಎಫೆಕ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾಕಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ಮಾನ್ಯ ಅಂತ. ಸೊ ಈ ಚಿತ್ರದಲ್ಲಿ ನನ್ನ ಭೂಮಿಕೆಯ ಹೆಸರು ಮನಸ್ಸು. ಸೊ ನಿಮ್ಗೆಲ್ಲರಿಗೂ ಮನ್ಸಿಗೆ ತಟ್ಟುತ್ತೆ ಅನಿಸುತ್ತೆ ನನಗೆ ಕ್ಯಾರೆಕ್ಟರು. ಎಲ್ಲರೂ ಮೂವಿ ನೋಡಲೇಬೇಕು ನೀವು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಒಂದು ಡೈಲಾಗಲ್ಲಾಗಲಿ, ನಂದು 3 ಸಿನಿಮಾ ಆಗಿದೆ ಅಂತಂದ್ರು. ಆ್ಯಕ್ಚುಲಿ ರಿಲೀಸ್ಗಿದೆ, ಇನ್ನೂ ರಿಲೀಸ್ ಆಗಿಲ್ಲ ಯಾವುದು. ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ, ಮತ್ತು ಕಾಲಾ ಬಜಾರ್ ಅಂತಿದೆ, 2 ಇದೆ ಸಿನಿಮಾ ರಿಲೀಸ್ಗೆ. ಸೊ ಅದೇ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಎಲ್ಲರೂ ಬಂದು ನೋಡಬೇಕು. ಸೊ ಪ್ರೊಡ್ಯೂಸರ್ಸ್ ಕೂಡ ತುಂಬ ನನಗೆ ಒಂದು ಊಟದ್ದಾಗಲಿ ಏನಕ್ಕೂ ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ.
ತುಂಬ ಚೆನ್ನಾಗಿ. ಸತ್ಯ ಮಾಸ್ಟರು ಅಷ್ಟೇ, ಕ್ಯಾಟ್ ಸರು ಅಷ್ಟೇ, ತುಂಬ ಚೆನ್ನಾಗಿ ನಂಗೆ ಡಾನ್ಸ್ ತುಂಬ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರು. ಒಂದು 3 ಇಯರ್ಸಿಂದ ಟಚ್ ಹೊರಟೋಗಿತ್ತು. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಪಾತ್ರ ಏನಾಗಿರುತ್ತಮ್ಮ? ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.